ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮನಸ್ಸು ಮಾಡಿದರೆ ಅಂಬೇಡ್ಕರ್ ಪುತ್ಥಳಿಗೆ ಇರತಕ್ಕಂಥ ಕೊಳಕು ಬಟ್ಟೆಯನ್ನು ತೆರವಿಗೊಳಿಸಲು ಕೇವಲ 5 ನಿಮಿಷ ಸಾಕಾಗ್ತಾ ಇತ್ತು. ಒಂದು ವೇಳೆ ಮಂಗಳವಾರದ ಸಾಯಂಕಾಲದ ವೇಳೆಗೆ ಅಂಬೇಡ್ಕರ್ಗೆ ಸುತ್ತಿರ್ತಕ್ಕಂಥ ಪೆಂಡಲ್ ಅನ್ನು ತೆರವುಗೊಳಿಸಿದ್ದ ಪಕ್ಷದಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಸಂಘಟನೆಗೆ ಸಾಥ್ ಕೊಡುವುದರ ಮೂಲಕ ನಾವು ಸಹ ಪ್ರತಿಭಟನೆಗೆ ಮುಂದಾಗುತ್ತೇವೆಂದು ಮಾಜಿ ಶಾಸಕರಾಗಿರ್ತಕ್ಕಂತಹ JK ಕೃಷ್ಣಾರೆಡ್ಡಿ ಅವರು ಘೋಷಿಸಿದ್ದಾರೆ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆ ಪೆಂಡಲ್ನಿಂದ ಮುಚ್ಚಿರುವುದು ಬಹಳ ಖಂಡನೀಯ ಎಂದು ಮಾಜಿ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಒಬ್ಬ ಮಹಾನ್ ಚೇತನ. ಅವರು ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಅವರ ಪುತ್ಥಳಿ ಸರ್ಕಾರಿ ಶಾಲೆಯಲ್ಲಿ ಇಟ್ಟಿದ್ದರೆ ತಪ್ಪೇನಿದೆ ಎಂದು ಅವರು ಸಚಿವರಿಗೆ ಪ್ರಶ್ನಿಸಿದ್ದಾರೆ. ನಿಮ್ಮ ಖಾಸಗಿ ಜಮೀನಿನಲ್ಲಿ ಇಟ್ಟಿದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು ಇದರ ಹಿಂದೆ ಯಾರ ಷಡ್ಯಂತ್ರವಿದೆ ಎಂದರೆ ಸಚಿವರ ಸೋದರರಾಗಿರ್ತಕ್ಕಂಥ ಬಾಲಾಜಿಯವರು DDP ಅವರಿಗೆ ಪದೇ ಪದೇ ವಿಗ್ರಹವನ್ನು ತೆರವುಗೊಳಿಸುವಂತೆ ಕಾಲ್ ಮಾಡಿ ಅವರು ಒತ್ತಡ ಹೇರುತ್ತಿದ್ದರೆಂದು DDP ಅವರಿಗೆ ಮಾತನಾಡಿರ್ತಕ್ಕಂಥ ಒಂದು ವಿಚಾರಗಳನ್ನು ನಾನು ಕೇಳಲ್ಪಟ್ಟಿದ್ದೇನೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಅಂಬೇಡ್ಕರ್ ವಿಗ್ರಹದ ಮೇಲೆ ಹಾಕಿರ್ತಕ್ಕಂಥ ಒಂದು ಕೊಳಕು ಬಟ್ಟೆಯನ್ನು ಅಧಿಕಾರಿಗಳು ತೆರವುಗೊಳಿಸಲು ಸಾಧ್ಯವಾಗಲಿಲ್ಲ ಅಂತಂದರೆ ಇಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎರಡೂ ಸಹ ಸತ್ತು ಹೋಗಿದೆ ನನ್ನ ಪ್ರಕಾರ. ಯಾಕೆ ಅಂತಂದರೆ ಇವರು ಸಚಿವರ ಕೈಗೊಂಬೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರು ಮನಸ್ಸು ಮಾಡಿದರೆ ಅವರು ಹೇಳಿರುವ ರೀತಿಯಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಮುಖಂಡರೊಂದಿಗೆ ಒಗ್ಗೂಡಿ ಇಲ್ಲಿನ ವಿಚಾರವನ್ನು ಮನಗಂಡು ಅವರು ತೆರವುಗೊಳಿಸಬೇಕಾಗಿದೆ. ಆದರೆ ಯಾಕೆ ತೆರವುಗೊಳಿಸಿಲ್ಲ ಎಂದು ಮಾಜಿ ಶಾಸಕರಾಗಿರತಕ್ಕಂಥ JK ಕೃಷ್ಣಾರೆಡ್ಡಿ ಅವರು ಸಚಿವರಿಗೆ ಪ್ರಶ್ನೆ ಹಾಕಿದ್ದಾರೆ. ಈಗಲಾದರೂ ಕಾಲ ಮುಂಚೆಲ್ಲ ಸಚಿವರು ಈ ಕೂಡಲೇ ಅಂಬೇಡ್ಕರ್ ಮೇಲೆ ಇರತಕ್ಕಂಥ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಅಲ್ಲಿ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಮುಖಂಡರೊಂದಿಗೆ ಚರ್ಚಿಸಿ ಕೂಡಲೇ ಅವರಿಗೆ ಗಾರ್ಲಿನ್ ಮಾಡುವುದರ ಮೂಲಕ ಅವರಿಗೆ ಒಂದು ಗೌರವವನ್ನು ನೀಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಪಕ್ಷದಿಂದಲೇ ಸಹ ಹೋರಾಟಕ್ಕೆ ಇಳಿತೀವಿ. ಇದನ್ನ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸಹ ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಎಂದು ಈ ಮೂಲಕ ಎಚ್ಚರಿಸುತ್ತೇನೆಂದು ಅವರು ಘೋಷಿಸಿದ್ದಾರೆ. ಒಂದು ಗಾರ್ಲ್ಯಾಂಡ್ ಅನ್ನು ಮಾಡಿದ್ರೆ ಅವ್ರಿಗೆ ವಿಶೇಷವಾದಂಥ ಗೌರವ, ಕೀರ್ತಿ ಎಲ್ಲವೂ ಕೂಡ ಬರುತ್ತೆ. ಬರೀ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ. ಅದು ಒಳ್ಳೆಯ ಹೆಸರು ಅವ್ರಿಗೆ ಬರಲಿ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳ್ತೇನೆ. ಇವತ್ತು ನಾಳೆ ಸಂಜೆವರೆಗೂ ಕೂಡ ನಾವು ನೋಡ್ತೇವೆ. ಬುಧವಾರದಿಂದ ನಮ್ಮ ಪಕ್ಷದ ವತಿಯಿಂದ ಇವತ್ತೇನು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಂಘಟನೆಗಳೆಲ್ಲ ಸೇರಿ, ಆ ಸಂಘಟನೆ ವಿಚಾರವಾಗಿ ನಾವು ಕೂಡ ನಮ್ಮ ಪಕ್ಷದಿಂದ ಬುಧವಾರ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಸೇರಿ ಅವತ್ತು ಪ್ರತಿಭಟನೆ ಮಾಡುವಂಥದ್ದು. ಅನಂತರ ಪ್ರತಿದಿನ ಒಂದೊಂದು ಗ್ರಾಮ ಪಂಚಾಯತಿಯಿಂದ ನಮ್ಮ ಪಕ್ಷದ ವತಿಯಿಂದ ಅದಕ್ಕೆ ಬೆಂಬಲ ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಇದು ಇಷ್ಟಕ್ಕೆ ತಾಲೂಕು ಮಟ್ಟಕ್ಕೆ ಸೀಮಿತ ಆಗೋದಿಲ್ಲ, ಇದು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಯಾಕಂದರೆ ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ನಾಯಕರು ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ತುಂಬ ಸಂವಿಧಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಇಲ್ಲಿರ್ತಕ್ಕಂಥವ್ರಿಗೆ ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆ ಇವೆಲ್ಲ ಕೂಡ ಅನೇಕ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ನಾಳೆ ಸಂಜೆವರೆಗೂ ಕೂಡ ನಮ್ಮ ಮಂತ್ರಿಗಳಿಗೆ ಅವಕಾಶವನ್ನು ಕೊಡ್ತೇವೆ. ಅವ್ರು ಹೋಗಿ ಅವರೆಲ್ಲರೂ ಕೂಡ ಮಾತಾಡಿ ಆ ಕೆಲಸವನ್ನು ಮಾಡಲಿ, ಆ ಕೀರ್ತಿ ಗೌರವ ಬರಲಿ ಅನ್ನುವಂಥದ್ದನ್ನು ಹೇಳುವಂಥದ್ದು. ಮಾಡಿಲ್ಲ ಅಂದರೆ ಹೊಸ ವರ್ಷದ 1ನೇ ತಾರೀಕಿಂದ ಸಾಂಕೇತಿಕವಾಗಿ ನಮ್ಮ ಪಕ್ಷದಿಂದ ಎಲ್ಲರೂ ಕೂಡ ಭಾಗವಹಿಸ್ತೀವಿ, ಆ ಸಂಘಟನೆಗೆ ಬೆಂಬಲವನ್ನು ಕೊಡ್ತೇವೆ. ಮತ್ತು ಅನಂತರ ಮಾರನೇ ದಿನದಿಂದ ನಾವೊಂದು ಗ್ರೂಪ್ ಮಾಡ್ತೇವೆ. ಪ್ರತಿ ಒಂದು ಪಂಚಾಯಿತಿಯಿಂದ ಕೂಡ ಇಷ್ಟಿಷ್ಟು ಜನ ಹೋಗಿ ಪ್ರತಿದಿನ ಬೆಂಬಲ ಕೊಡಬೇಕು ಅನ್ನುವಂಥದ್ದನ್ನು ಜವಾಬ್ದಾರಿಯನ್ನು ಕೊಡ್ತೇವೆ. ನಮ್ಮ ಎಲ್ಲ ಮುಖಂಡರು ಕೂಡ ಅಲ್ಲಿ ಹೋಗಿ ಆ ಸಂಘಟನೆಗಳು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಭಾಗವಹಿಸಿ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ದಿನಗಳಾಗಿದೆ, ಸತ್ತೋಗಿದೆ. ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಸತ್ತೋಗಿದೆ. ಅದ್ರ ಬಗ್ಗೆ ಬೇಡ. ಆದರೆ ನಾನು ಇವತ್ತು ಕಳೆದ 4-5 ತಿಂಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ಸರ್ಕಾರಿ
ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು, ಅಲ್ಲಿ ಗಲಾಟೆಗಳಾಯಿತು, ಅದೆಲ್ಲ ಆಯಿತು. ಮತ್ತು ನಮ್ಮ ಎಲ್ಲ ಸಂಘಟನೆಗಳು ಕೂಡ ಕಳೆದ 3 ತಿಂಗಳಿಂದ ಇವರಿಗೆಲ್ಲ ಗಡುವು ಕೊಟ್ಟಿದ್ರು. ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನೀವು ಇದನ್ನು ಬಟ್ಟೆ ತೆರವುಗೊಳಿಸಬೇಕು, ಅಲ್ಲಿ ಸ್ವಲ್ಪ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ನೀವು ಅದನ್ನು ತೆರವುಗೊಳಿಸಿ ಇದೆಲ್ಲ ಹೇಳಿದರು. ಅವರು ಯಾರೂ ಕೂಡ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಅದಕ್ಕೆ ಮುಂದೆ ಬಂದಿಲ್ಲ. ನಾನು ಇಷ್ಟ ಹೇಳ್ತೇನೆ, ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರು, ಮಾನ್ಯ ಮಂತ್ರಿಗಳು 5 ನಿಮಿಷ ಕೆಲಸ, 5 ನಿಮಿಷ ಇಷ್ಟೆಲ್ಲ ರಾಜ್ಯಾದ್ಯಂತ ಎಲ್ಲಿಂದನೋ ಸಂಘಟನೆಗಳು ಬಂದು ಅಥವಾ ನಮ್ಮ ಇರ್ತಕ್ಕಂಥ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ನಾವು ಹೋಗಿದ್ದೀವಿ ಅಂದರೆ ಬಹುಶಃ ಇದು ಎಲ್ಲೋ ಒಂದು ಕಡೆ ನಮ್ಮ ಶಾಸಕರಿಗೆ, ಸಚಿವರಿಗೆ ಸ್ವಾರ್ಥ ಇದೆ ಅನ್ನುವಂಥದ್ದನ್ನು ನನಗೆ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್, ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇವರ ಸಹೋದರರಾದಂಥ ಬಾಲಾಜಿಯವರು ನೀವು ಕೊಳಕು ಬಟ್ಟೆ ತೆರವುಗೊಳಿಸೋದಲ್ಲ, ವಿಗ್ರಹನೇ ತೆರವುಗೊಳಿಸ್ಬೇಕು ಅಲ್ಲಿಂದ ಅನ್ನುವಂಥದ್ದನ್ನು ಇಂದಿನ DDPIಗೆ ಇವರು ಪ್ರತಿದಿನ ಬೆಳಗಾದರೆ ಫಸ್ಟ್ ಫೋನ್ ಅವ್ರಿಗೆ ಮಾಡ್ತಾ ಇದ್ದಿದ್ದು ಯಾರು, ನಮ್ಮ ಸಚಿವರ ಸಹೋದರರು. ಆದರೆ ಈಗೆಲ್ಲ ಇವ್ರ ಮನಸ್ಥಿತಿ ಇದ್ದಾಗ ಎಲ್ಲಿಂದ ತೆರವುಗೊಳಿಸ್ತಾರೆ? ಇದು 5 ನಿಮಿಷ ಕೆಲಸ. 5 ನಿಮಿಷ ಆ ಸಂಘಟನೆಗಳಲ್ಲಿರ್ತಕ್ಕಂಥ ಪ್ರಮುಖರನ್ನೆಲ್ಲರನ್ನೂ ಕರೆದು, ಬೇಡಪ್ಪ ನಮಗೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇದೆ, ನಮ್ಮ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಅದೇ ಜಪ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಾಯಕರು ಕೂಡ ಅಂಬೇಡ್ಕರ್ ಬಗ್ಗೆನೇ ನಾವು ಜಪ ಮಾಡ್ತಾ ಇದ್ದೀವಿ, ನಮಗೂ ಕೂಡ ಅಭಿಮಾನ ಇದೆ. ನೀವು 5 ನಿಮಿಷ ಕೆಲಸ ನೀವು ಹೋಗಿದ್ರೆ, ಆದರೆ ನಿಮ್ಮ ಸಹೋದರರು ಈ ರೀತಿ ಹೇಳ್ತಾ ಇರೋದ್ರಿಂದ ನಮ್ಗೆಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ, ನಿಮಗೆ ಇಚ್ಛಾಶಕ್ತಿ ಇಲ್ಲ. ಒಳಗೆ ಬಟ್ಟೆಯಲ್ಲಿ ಇದ್ರೂ ಪರವಾಗಿಲ್ಲ, ಅದು ಹಾಗೇ ಇರಲಿ. ಜಮೀನು ನಿಮ್ದಲ್ಲ, ಸರ್ಕಾರಿ ಶಾಲಾ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗ ಅದು. ಆಯ್ತು, ಈಗ ಯಾರೋ ಬಂದು ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ, ತಪ್ಪೇನಿಲ್ಲ. ನೀವು ಅದಕ್ಕೆ ಯಾಕೆ ಕೊಳಗಿಸೋದು? ನೀವು ಬಟ್ಟೆಗಳು ಸುತ್ತಿ ಇವತ್ತು ಪೊಲೀಸರನ್ನ ಕಾವಲು ಹಾಕಿರ್ತಕ್ಕಂಥದ್ದು ಯಾಕೆ? 5 ನಿಮಿಷ ಕೆಲಸ. ನಾನು ಈಗಲೂ ಕೂಡ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಮಂತ್ರಿಗಳು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಂಘಟನೆ ಯಾರ್ಯಾರು ಸಂಘಟನಾ ಪ್ರಮುಖರು ಇದ್ದಾರೆ ಅವರೆಲ್ಲರಿಗೂ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ನೀವು ಆ ಕೊಳಕು ಬಟ್ಟೆ ಸುತ್ತಿದ್ದಾರೆ ತೆಗೆಸಿ ಅದನ್ನ ನೀರಲ್ಲಿ ವಾಶ್ ಮಾಡಿ ನೀವೊಂದು ಗಾರ್ಲ್ಯಾಂಡ್ ಮಾಡಿ ಬಂದ್ರೆ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. 5 ನಿಮಿಷ ಕೆಲಸ. ನೀವೆಲ್ರಿಗೂ ಆ ಸಂಘಟನೆಗಳ ಯಾರ್ಯಾರಿದ್ದಾರೆ ಪ್ರಮುಖರು ಎಲ್ರಿಗೂ ಕರೆಸಿ ನಿಮ್ಗೆ ಒಂದು ಒಳ್ಳೆ ಗೌರವ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ. ಮಾಡಿ, ಆ ಕೆಲಸ ಮಾಡಿ. ಇಷ್ಟೆಲ್ಲ ಗಲಾಟೆಗಳು, ಅವರು ಎಲ್ಲೋ ಹೋಗೋದು, ರಸ್ತೆ ತಡೆ ಮಾಡೋದು, ನಾವೆಲ್ಲೋ ಕೆರೋಸಿನ್ ಪೆಟ್ರೋಲ್ ಹಾಕ್ಕೊಂತೀವಿ ಅನ್ನೋದು ಯಾಕೆ ಬೇಕಿದೆಲ್ಲ? ಅಂಬೇಡ್ಕರ್ ಇವತ್ತು ನಾವು ಬದುಕನ್ನ ಕಟ್ಕೊಂಡು ನಾವು ಬದುಕ್ತಾ ಇರ್ತಕ್ಕಂಥದ್ದು ಒಬ್ಬ ಅಂಬೇಡ್ಕರ್ ಇಂದ. 5 ನಿಮಿಷ ಕೆಲಸ. ಮಂತ್ರಿಗಳು ಮನಸ್ಸು ಮಾಡಿದ್ರೆ 5 ನಿಮಿಷ ಕೆಲಸ. ಆ ಕೆಲಸವನ್ನ ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.